ಫಿಸಿಕಲ್ ಗೇಮ್ ಆಡಲ್ಲ ಅನ್ನೋರ್ಗೆ ಮೋಕ್ಷಿತ ಸರಿಯಾಗಿ ಉತ್ತರ ಕೊಟ್ರ. ಮಂಜಣ್ಣನ ಆಟ ನೋಡಿ ಎಲ್ಲಾರು ಶಾಕ್ ಆದ್ರ. ಧರ್ಮ ಫಿಸಿಕಲಿ ಅಷ್ಟೊಂದ್ ವೀಕಾ? ಗೌತಮಿ ಸ್ಟ್ರೆಂತ್ ಏನು ಅಂತ ಇನ್ನೂ ಗೊತ್ತೇ ಆಗಿಲ್ವಾ? ಮಂಜು ಶೋಭಾ ಸೇರಿ ಭವ್ಯನ ಬಕ್ರ ಮಾಡಿದ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಫಸ್ಟ್ ಆಫ್ ಆಲ್ ವಿಡಿಯೋ ಲೇಟಾಗಿ ಬರ್ತಿರೋದಕ್ಕೆ ಸಾರಿ. ಎಸ್, ಇನ್ನು ನಮ್ಮ ಏನು ಹುಲಿಗಳು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡ್ರು ನಿನ್ನೆ ಒಂದಷ್ಟು ಜನ ಗೇಮಲ್ಲಿ. ಯಾರ್ಯಾರು ಅಂತಲೂ ಮಾತಾಡೋಣ. ಈಗ ಮೊದಲನೇದಾಗಿ ನಮ್ಮ ಹನುಮಂತಣ್ಣ ಬಾಲ್ ಹಾಕೋ ಇದ್ರಲ್ಲಿ ಸಖತ್ತಾಗಿ ಆಡಿದ್ರು. ಹನುಮಂತಣ್ಣನ ಬಗ್ಗೆ ಹೇಳಬೇಕು ಅಂದರೆ ಒಂದು ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು ಆ್ಯಂಡ್ ಕಾಮಾಗಿ ಆಡೋದಾಗಿರ್ಬೋದು. ಎಷ್ಟೋ ಜನ ಕಿರ್ಚ್ಕೊಂಡು ಹರ್ಚ್ಕೊಂಡೆಲ್ಲ ಆಡ್ತಾರೆ, ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಹನುಮಂತಣ್ಣ. ಅದಾದಮೇಲೆ ಸುರೇಶ್ ಅಣ್ಣನ ಸಮಾಧಾನ ಮಾಡಿದ್ದಾಗಿರ್ಬೋದು, ಆ ಒಂದು ಫನ್ ವೇನಲ್ಲಿ ರೇಗ್ಸೋದಾಗಿರ್ಬೋದು, ಸೂಪರ್. ಒಟ್ನಲ್ಲಿ ಹನುಮಂತಣ್ಣನ ಗೇಮ್ ಅಂತೂ ಸಖತ್ತಾಗಿ ನಡೀತಿದೆ, ಹಿಂಗೆ ಕಂಟಿನ್ಯೂ ಆಗಲಿ. ಇನ್ನು ಧರ್ಮ ಅವ್ರ ವಿಚಾರಕ್ಕೆ ಬಂದರೆ ಯಾಕೆ ಅಷ್ಟೊಂದು ವೀಕ್ ಅಂತ ಅನ್ನಿಸ್ತು. ಬಿಕಾಸ್ ಆ ಫಿಸಿಕಲ್ ಲಿಟ್ರಲಿ ಮೇ ಬಿ ಅಲ್ಲಿರೋರು ತುಂಬ ಸ್ಟ್ರಾಂಗ್ ಇರೋದಕ್ಕೋ ಏನೋ ಮೂನೇ ಆಗ್ತಿಲ್ಲ ಗುರು. ಆ್ಯಂಡ್ ಫಿಸಿಕಲಿ ಅಂತಲ್ಲ, ಬೇರೆ ಥರಲ್ಲೂ ಅಷ್ಟು ಕಾಣಿಸ್ಕೊಳ್ತಿಲ್ಲ. ಎಸ್, ನನಗೆ ಪರ್ಸ್ನಲಿ ಧರ್ಮ ಅವರ ವ್ಯಕ್ತಿತ್ವ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ಬರೀ ಒಳ್ಳೆ ವ್ಯಕ್ತಿತ್ವ ಇದ್ದರೆ ಸಾಕಾ? ಬಿಗ್ ಬಾಸ್ ಮನೆಗೆ ಗೇಮು ಬೇಕಾಗುತ್ತೆ, ಸ್ಟ್ರಾಟಜಿನೂ ಮಾಡಬೇಕಾಗುತ್ತೆ, ಕೆಲವೊಂದು ಕಡೆ ಎಂಟರ್ಟೈನ್ಮೆಂಟು ಕೊಡಬೇಕಾಗುತ್ತೆ. ಸೊ ಒಂದಷ್ಟು ಜನ ಹೇಳ್ತಿದ್ರಿ ಅಲ್ಲಿ ಧರ್ಮ ಅವ್ರನ್ನ ತೋರಿಸಲೇ ಇಲ್ಲ ಅಂತ. ಕೆಲವೊಂದು ಅದು ಇರ್ಬೋದು, ಬಟ್ ತೋರಿಸಿರೋದ್ರಲ್ಲೂ ಧರ್ಮ ಅವರು ಅಷ್ಟೊಂದು ಪ್ರೂವ್ ಮಾಡ್ಕೊಳ್ಳಿಲ್ಲ. ಫಿಸಿಕಲಿ ಅಂತೂ ಎಲ್ಲಿ ಒಂದು ಮೂನು ಮಾಡ್ತಿಲ್ಲ ಅಂತ ಅನ್ನಿಸ್ತು. ಏಕೆಂದರೆ ಅಲ್ಲಿ ಮಂಜಣ್ಣ ಮತ್ತು ವಿಕ್ರಮ್ಮು ಯಾರು ರಜತ್ ಇವ್ರು ಆಡ್ತಿರುವಾಗ ಅಲ್ಲಿ ಮಂಜಣ್ಣ ರಜತ್ ವರ್ಸಸ್ ವಿಕ್ರಮ್ ಅಂತ ಅನ್ನಿಸ್ತು. ಏಕೆಂದರೆ ಅಲ್ಲಿ ವಿಕ್ರಮ್ ಅವ್ರು ಒಬ್ಬರೇ, ತ್ರಿವಿಕ್ರಮ್ ಒಬ್ಬರೇ ಫೈಟ್ ಮಾಡ್ತಿದ್ದು. ಇವ್ರಿಗೇನೂ ಮೇ ಬಿ ಸ್ಟ್ರೆಂತ್ ಇರಲಿಲ್ವ ಏನೋ, ಒಂದು ಸ್ವಲ್ಪನೂ ಮೂವ್ ಮಾಡ್ತಾನೆ ಇರಲಿಲ್ಲ ಅನ್ನಿಸ್ತು. ಸೊ ಅಲ್ಲಿ ಬೇಜಾರಾಯಿತು. ಇನ್ನು ಧರ್ಮ ಅವರು ಒಟ್ಟಿನಲ್ಲಿ ಈ ವಾರ ಸಿಕ್ಕಾಪಟ್ಟೆ ವೀಕಾಗಿ ಕಾಣಿಸ್ಕೊಂಡ್ರು ಅಂತ ಅನ್ನಿಸ್ತು. ಆಲ್ರೆಡಿ ಬಾಟಮ್ 2ನಲ್ಲಿ ಇದ್ದಾರೆ. ನನ್ನ ಪ್ರಕಾರ ಈ ವಾರ ಧರ್ಮ ಅಥವಾ ಚೈತ್ರ ಹೋಗ್ತಾರೆ ಅಂತ ಅನಿಸುತ್ತೆ. ಆದರೆ ನನಗೆ ಧರ್ಮ ಅವರ ವ್ಯಕ್ತಿತ್ವ ಅಂದರೆ ತುಂಬ ಇಷ್ಟ. ಬಟ್ ಬಿಗ್ ಬಾಸ್ ಮನೆಗೆ ಬರೀ ಅದು ವರ್ಕ್ ಆಗಲ್ಲ. ಇನ್ನು ನೆಕ್ಸ್ಟ್ ಬಂದು ಸುರೇಶ್ ಅಣ್ಣ ಇನ್ನೂ ಬೇಜಾರು ಕಮ್ಮಿ ಆಗಿಲ್ಲ ಅನಿಸುತ್ತೆ. ಏಕೆಂದರೆ ಅಷ್ಟೊಂದು ಹರ್ಟ್ ಆಗಿರ್ಬೋದು ಆ ಮಾತುಗಳಿಂದ. ಬಟ್ ನನ್ನ ಪ್ರಕಾರ ನೋಡೋದಾದರೆ ಎಸ್, ಹರ್ಟ್ ಆಗಿರ್ಬೋದು. ಅದ್ರ ಬಗ್ಗೆ ನಾಳೆ ಕಿಚ್ಚ ಸುದೀಪ್ ಅವ್ರು ಮಾತಾಡ್ತಿದ್ರು. ಸಡನ್ನಾಗಿ ಮೇ ಬಿ ಜಗದೀಶ್ ಅವ್ರಿಗೆ ಆ್ಯಕ್ಷನ್ ತಗೊಂಡ್ರಲ್ಲ, ಆ ಥರ ತಗೋಬೋದೇನೋ ಅಂತ ಥಿಂಕ್ ಮಾಡ್ತಿದ್ರೇನೋ ಅಂತಲೂ ಅನ್ನಿಸ್ತು ಒಂದು ಕಡೆ. ಬಟ್ ಅದನ್ನು ಬಿಟ್ಬಿಟ್ಟು ಈಗ ಯಾರು ಹನುಮಂತು ಹೇಳ್ದಂಗೆ, ತ್ರಿವಿಕ್ರಮ್ ಹೇಳ್ದಂಗೆ ಇಲ್ಲಿ ಆಟದಲ್ಲಿ ಪ್ರೂವ್ ಮಾಡಿ ಅವನೇನೇ ಬಂದು ಸಾರಿ ಕೇಳಿ ಬೇಷ್ ಅನ್ಬೇಕಿತ್ತು. ಆ ಥರ ಆಟ ಆಡಿದರೆ ಒಂದು ವ್ಯಾಲ್ಯೂ ಇರ್ತಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಸುರೇಶನ ಹೋಗಿದ್ರಿಂದ ಈ ಟೀಮ್ ಅವ್ರಿಗೆ ಸ್ವಲ್ಪ ಹೊಡೆತ ಬೀಳ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಗೆಲ್ತಿದ್ರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಕಂಪೇರ್ ಟು ನಮ್ಮ ಧರ್ಮಕೀರ್ತಿ ಸುರೇಶನ ಇದ್ದರೆ ಒಂದು ಸ್ವಲ್ಪ ಟಫ್ ಫೈಟ್ ಕೊಡ್ತಿರೋ ಅಂತ ಅನ್ನಿಸ್ತು. ಸೊ ಇಲ್ಲಿ ಸುರೇಶನ ಹೋಗಿದ್ದು ಈ ಟೀಮ್ಗೆ ಸ್ವಲ್ಪ ಲಾಸ್ ಆಯ್ತು ಅಂತಲೇ ಹೇಳ್ಬೋದು. ಇಲ್ಲಿ ಸುರೇಶನ ಕುತ್ಕೊಂಡು ನೋಡೋದ್ರ ಬದಲು ಇಟ್ಸ್ ಓಕೆ, ಅದನ್ನೇ ಚಾಲೆಂಜಾಗಿ ತಗೊಂಡು ಆಡ್ತೀನಿ ಅಂತ ಆಡಿದರೆ ಬೆಟರ್ ಇರ್ತಿತ್ತು ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟು ಬಿಗ್ ಬಾಸ್ ಅವರು ಒಳ್ಳೆ ಕಾಲ್ ತಗೊಂಡ್ರು ಅಂತ ಹೇಳ್ಬೋದು. ಏನಂದರೆ ಈ ಸಲ ಎಲ್ಲ 2 ಟೀಮಿಂದನೂ ಇಬ್ಬಿಬ್ರು ಹುಡುಗಿರೇ ಬರಬೇಕು ಅಂತ. ಐ ಥಿಂಕ್ ಬಿಗ್ ಬಾಸ್ ಹಂಗೆ ಹೇಳಿರಲಿಲ್ಲ ಅಂದರೆ ಬರೀ ಹುಡುಗರೇ ಆಡ್ತಿರೋ ಅನಿಸುತ್ತೆ. ನಮಗೆ ಹುಡುಗಿರ ಸ್ಟ್ರೆಂತ್ ಏನು, ಅವ್ರು ಹೆಂಗೆ ಆಟ ಆಡ್ತಾರೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ಬಿಗ್ ಬಾಸ್ ಡಿಸಿಷನ್ ತೊಗೊಂಡಿದ್ದು ಸಖತ್ತಾಗಿತ್ತು. ಅದರಲ್ಲಿ ಇಲ್ಲಿ ಭವ್ಯ ಮತ್ತು ಮೋಕ್ಷಿತ ಬರ್ತಾರೆ, ಆ ಕಡೆಯಿಂದ ಶೋಭಾ ಮತ್ತು ಯಾರು ನಮ್ಮ ಗೌತಮಿ ಅವ್ರು ಬರ್ತಾರೆ. ಇಲ್ಲಿ 4 ಜನನೂ ಕಷ್ಟಪಟ್ಟರು, ಚೆನ್ನಾಗಿ ಆಡಿದ್ರು. ಬಟ್ ತುಂಬ ಹೈಲೈಟಾಗಿ ಆ್ಯಂಡ್ ಸ್ಟ್ರಾಂಗಾಗಿ ಕಾಣಿಸ್ಕೊಂಡಿದ್ದು ಅಂದರೆ ಮೋಕ್ಷಿತ ಮತ್ತು ಭವ್ಯ. ಭವ್ಯ ಫಿಸಿಕಲ್ ಸ್ಟ್ರೆಂತ್ ಏನು ಅಂದ್ಬಿಟ್ಟು ಒಂದು ಲಾಸ್ಟ್ ವೀಕಲ್ಲಿ ಏನು ಪ್ರೂವ್ ಮಾಡ್ಕೊಂಡಿದ್ರು. ತುಂಬ ಅಪ್ರಿಷಿಯೇಟ್ ಕೂಡ ಬಂದಿತ್ತು. ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತು. ಆ್ಯಂಡ್ ಮೋಕ್ಷಿತಾಗೆ ಎಷ್ಟೋ ಜನ ಹೇಳ್ತಿದ್ರು ಏನು ಫಿಸಿಕಲ್ ಆಡಲ್ಲ, ಅದಾಡಲ್ಲ ಇದಾಡಲ್ಲ ಅಂತ. ಹಂಗೆ ಹೇಳೋರ್ಗೆ ಒಂದೇ ಹೇಳೋದು, ಫಸ್ಟು ವೀಕಲ್ಲೇ ಫಿಸಿಕಲ್ ಫಿಟ್ ಎಷ್ಟಿದ್ದಾರೆ ಮೋಕ್ಷಿತ್ ಅವರು ಅಂತ ಪ್ರೂವ್ ಮಾಡ್ಕೊಂಡಿದ್ರು. ಬಟ್ ಏನಾಗ್ಬಿಡುತ್ತೆ ಗೊತ್ತಾ, ಬಿಗ್ ಬಾಸ್ ಮನೇಲಿ ಈ ವಾರ ಆಗ್ತಿದ್ದಂಗೆ ಇನ್ನೂ ವಾರಗಳದ್ದು ಸ್ಪರ್ಧಿಗಳು ಏನೇ ಎಫರ್ಟ್ ಹಾಕಿರೋ ಅದು ಮರ್ತೋಗ್ತಿರುತ್ತೆ. ಬಿಕಾಸ್ ಬೇರೆಯವ್ರದ್ದು ಹೈಲೈಟಾಗಿ ಕಾಣಿಸ್ತಿರುತ್ತೆ. ಸೊ ಅದಾದಮೇಲೆ ಮೋಕ್ಷಿತಾಗೆ ಅವಕಾಶಗಳು ಸಿಕ್ಕಿದ್ದೇ ಕಮ್ಮಿ ನನ್ನ ಪ್ರಕಾರ. ಸಿಕ್ಕಿದ್ರಲ್ಲಿ ಅವರ ಬೆಸ್ಟ್ ಎಷ್ಟು ಕೊಡ್ಬೋದು ಅಷ್ಟು ಯೂಸ್ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಕೆಲವೊಂದು ಕಡೆ ಎಲ್ಲ ಸ್ಪರ್ಧಿಗಳು ಎಡವೆ ಇಡ್ತಾರೆ, ಎಲ್ಲರೂ ಎಲ್ಲದರಲ್ಲೂ 100% ಕೊಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ.
ಬಟ್ ನೆನ್ನೆ ಮಾತ್ರ ಸಖತ್ತಾಗಿ ಆಡಿದ್ರು ಗುರು. ನಮ್ಮ ಭವ್ಯ ಗೌಡ ಅವ್ರದ್ದು ಒಳ್ಳೆ ಸೆಲೆಕ್ಷನ್ ಅಂತ ಅನ್ನಿಸ್ತು. ಇಲ್ಲಿ ನೆನ್ನೆ ಮೋಕ್ಷಿತಾ ಆ್ಯಂಡ್ ಭವ್ಯ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣಿಸ್ಕೊಂಡ್ರು. ಅದಾದಮೇಲೆ ಇಲ್ಲಿ ಶೋಭಾ ಅವ್ರಿಗೆ ಸ್ವಲ್ಪ ಏಟಾಗುತ್ತೆ. ಅದು ಆಮೇಲೆ ಬಿಗ್ ಬಾಸ್ ಕಡೆಯಿಂದನೂ ಒಂದು ಆದೇಶ ಬರುತ್ತೆ, ಈ ನೆಕ್ಸ್ಟ್ ರೌಂಡು ಆಡಬೇಡಿ, ನಿಮಗೆ ರೆಸ್ಟ್ ಬೇಕಾಗಿದೆ ಮೆಡಿಕಲ್ ಇದರಿಂದ ಅಂತ ಹೇಳ್ತಾರೆ. ಇಲ್ಲಿ ಚೈತ್ರಕ್ಕ ಹೋಗ್ತಾರೆ. ಸೊ ಇದು ಒಂದು ಅಡ್ವಾಂಟೇಜ್ ಆಯ್ತೇನೋ. ಅಡ್ವಾಂಟೇಜ್ ಆಗಲಿಲ್ಲ ಅಂದ್ರೂ ಫಸ್ಟ್ ರೌಂಡಲ್ಲೇ ಇವ್ರು ಪ್ರೂವ್ ಮಾಡಿಬಿಟ್ಟಿದ್ರು, ಈ ಟೀಮ್ಗಿಂತ ನಾವು ಸ್ಟ್ರಾಂಗ್ ಇದ್ದೀವಿ ಅಂತ ಭವ್ಯ ಮತ್ತು ಮೋಕ್ಷಿತಾ. ಸೊ ಚೈತ್ರಕ್ಕ ಬಂದಾಗಲೂ ಕೂಡ ಇವರು ಸಖತ್ತಾಗಿ ಆಡಿದ್ರು. ಏನು ಭವ್ಯ ಟೀಮ್ ಅವರು ಗೆದ್ದರು ಕೂಡ. ನೆಕ್ಸ್ಟು ಇಲ್ಲಿ ಏನಂದರೆ ಯಾರು ಶೋಭಾ ಅವರು ಹೇಳ್ತಿರ್ತಾರೆ, ಯಾರು ನಮ್ಮ ಗೌತಮಿ ಅವ್ರಿಗೆ, ಎಸ್ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ಅದು ಹೇಳೋ ರೀತಿ ಸಖತ್ತಾಗಿತ್ತು ಇವರು. ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಕೆಪಾಬಿಲಿಟಿ ಏನಿದೆ, ಅದನ್ನು ಪೂರ್ತಿ ಯೂಸ್ ಮಾಡ್ಕೊಳ್ತಿಲ್ಲ ಅಂತ. ಎಸ್ ಖಂಡಿತ ಹೌದು. ಬಿಕಾಸ್ ಗೌತಮಿ ಅವರು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರು, ನಾನು ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದೀನಿ ಅಂತ. ಅವ್ರು ನೋಡಿದಾಗಲೂ ಹಂಗೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಫಿಸಿಕಲಿ ಫಿಟ್ ಇದ್ದಾರೆ ಅಂತ. ಬಟ್ ಅಷ್ಟೊಂದು ಅವ್ರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅವ್ರ ಕಂಪ್ಲೀಟ್ ಸ್ಟ್ರೆಂತ್ನ ಅಂತ ಎವಿಡೆಂಟಾಗಿ ಕಾಣಿಸಿದೆ. ಸೊ ಇಲ್ಲಿ ಶೋಭಾ ಅವರು ಅದನ್ನೇ ಹೇಳ್ತಾರೆ, ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಆಟ ಆಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಇನ್ನು ಇಲ್ಲಿ ರಜತ್ ಮತ್ತು ಚೈತ್ರಕ್ಕನ ಮಧ್ಯೆ ಡಿಸ್ಕಷನ್ ನಡೀತಿರುತ್ತೆ. ರಜತ್ ಹೇಳ್ತಾರೆ, ಅವರೆಲ್ಲ ಬಂದರೆ ನೋಡಿ ಒಟ್ಟಿಗೆ ಬರ್ತಾರೆ, ಈ ಕಡೆ ಶಿಶಿರ್ ಮಾತಾಡ್ತಾನೆ, ಆ ಕಡೆ ಇವ್ರು ಮಾತಾಡ್ತಾರೆ, ಎಲ್ಲ ಒಟ್ಟೊಟ್ಟಿಗೆ ಮಾತಾಡ್ತಾರೆ ಅಂತ. ಆಗ ಚೈತ್ರಕ್ಕ ಹೇಳ್ತಾರೆ, ಎಸ್ ಅವರಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿದೆ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಈ ಟೀಮ್ಗೂ ಆ ಟೀಮ್ಗೂ ಏನು ಡಿಫ್ರೆನ್ಸ್ ಅಂದರೆ, ಇಲ್ಲೂ ಸ್ಟ್ರಾಂಗ್ ಇದ್ದವ್ರು ಇದ್ದಾರೆ, ಇಲ್ಲೂ ಸ್ಟ್ರಾಂಗ್ ಇರೋರು ಇದ್ದಾರೆ, ಇಲ್ಲೂ ವೀಕ್ ಇರೋರು ಇದ್ದಾರೆ, ಇಲ್ಲೂ ವೀಕ್ ಇರೋರು ಇದ್ದಾರೆ. ಬಟ್ ಈ ಕಡೆ ಬ್ಲೂ ಟೀಮ್ ಅಂತ ಬಂದಾಗ ಸ್ವಲ್ಪ ಕೋಆರ್ಡಿನೇಷನ್ ಆ್ಯಂಡ್ ಆ ತಾಳ್ಮೆ ಅನ್ನೋದು ತುಂಬ ಇದೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಸೊ ಇಲ್ಲೂ ಅದೇ ಡಿಸ್ಕಷನ್ ಆಗುತ್ತೆ. ಇನ್ನು ನೆಕ್ಸ್ಟು ಮಂಜಣ್ಣನ ಬಗ್ಗೆ ಮಾತಾಡಲೇಬೇಕು. ನನ್ನ ಪ್ರಕಾರ ಈ ವಾರದ ಉತ್ತಮ ಅಂದರೆ ಅದು ಮಂಜು ಅವರೇ. ಬಿಕಾಸ್ ತುಂಬ ಜನ ಚೆನ್ನಾಗಿ ಆಡಿದ್ರು. ನನಗೆ ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಕೊಂಡಿದ್ದು ಅಂದರೆ ಯಾರು ಭವ್ಯ, ಮೋಕ್ಷಿತಾ, ತ್ರಿವಿಕ್ರಮ್ ಆ್ಯಂಡ್ ಮಂಜಣ್ಣ ಜೊತೆಗೆ ಹನುಮಂತು. ಇಷ್ಟು ಜನ ನನಗೆ ತುಂಬ ಸ್ಟ್ರಾಂಗ್ ಆಗಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು. ನಾನು ಅದಕ್ಕೆ ತಮ್ನೈಲಲ್ಲೂ ಕೂಡ ಅವ್ರ ಫೋಟೋಗಳನ್ನೇ ಹಾಕಿರೋದು. ಬಟ್ ಬೆಟರ್ ಎಲ್ಲ ಹತ್ರಲ್ಲೂ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಆ್ಯಂಡ್ ಈ ವಾರದ ಉತ್ತಮ ಇವ್ರಿಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ದು ಅದು ಮಂಜಣ್ಣಂಗೆ. ಆ್ಯಂಡ್ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಒಂದು ನ್ಯೂಸ್ ಬರ್ತಿದೆ. ಆದರೆ ಬೆಟರ್ ಚಾಯ್ಸ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಎಸ್ ಮಂಜಣ್ಣ ಹುಡುಗರೆಲ್ಲ ಆಡ್ತಿರಲ್ಲ, ಇಲ್ಲಿ ಇಬ್ಬರು ಅಲ್ಲಿ ಇಬ್ಬರು. ಆಗ ಸೀರಿಯಸ್ಲಿ ಹೇಳ್ತೀನಿ, ಈ ಕಡೆ ನನಗೆ ಧರ್ಮ ಕೀರ್ತಿ ಅವ್ರದ್ದು ಅಷ್ಟು ಎಫರ್ಟ್ ಆಗ್ತಿದ್ರೇನೋ, ಮೇ ಬಿ ಅವ್ರ ಫಿಸಿಕಲ್ ಅಷ್ಟು ಸ್ಟ್ರೆಂತ್ ಇಲ್ಲ ಅನಿಸುತ್ತೆ. ಸೊ ಅವ್ರದ್ದು ಕಾಣಿಸ್ಲಿಲ್ಲ. ಅದು ಬಿಟ್ಟರೆ ಇಲ್ಲಿ ತ್ರಿವಿಕ್ರಮ್ ಒಬ್ಬರೇ ಆಡ್ತಿದ್ದಾರೆ ಅನ್ನಿಸ್ತು. ಈಗ ರಜತ್ ಬಂದಿರೋದಕ್ಕೂ ಈ ಕಡೆ ಒಂದು ಫಿಸಿಕಲ್ದು ಇದೇನಿದೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಜಾಸ್ತಿ ಆಯಿತು ಆ ಕಡೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಮಂಜಣ್ಣ ಮಾತ್ರ ಸೀರಿಯಸ್ಲಿ ಗುರು, ನನಗಂತೂ ಒಂದು ಚಿರತೆ ನೋಡಿದಾಗೆ ಆಯಿತು. ಚಿರತೆ ಎಷ್ಟು ಫಾಸ್ಟಾಗಿ ಹೋಗುತ್ತೆ, ಎಷ್ಟು ಫಾಸ್ಟಾಗಿ ಆ ಕ್ಯಾಚ್ ಮಾಡುತ್ತೆ. ಸೀರಿಯಸ್ಲಿ ಹೆಂಗೆ ಅಂದರೆ ಎತ್ಕೋತಾರೆ, ಓಡ್ತಾರೆ, ನುಗ್ತಾರೆ, ಬಾಲ್ನ ಹಾಕ್ತಾರೆ, ಮಸ್ತು. ಅದಾದಮೇಲೆ ಇದು ಅವ್ರ ಫೇವ್ರೆಟ್ ಸಾಂಗ್ ಅನಿಸುತ್ತೆ. ಎಂಥ ಸಿಚುವೇಶನ್, ಯಾವ್ದಾದ್ರು ಸೀರಿಯಸ್ ಸಿಚುವೇಶನ್ ಬಂದ್ರೂ ಇದೊಂದು ಸಾಂಗ್ ಹೇಳ್ತಾರೆ, ಆಕಾಶದಲ್ಲಿ ನೀ ದೀಪವಾದೆ ಅಂತ. ಸಾಕಾದಾಯ್ತು ಗುರು. ಅಲ್ಲಿ ಫೈಟ್ ಆಡ್ತವ್ರೆ, ಆ ಮೂಮೆಂಟಲ್ಲಿ ಆಕಾಶದಲ್ಲಿ ಅಂತೆ. ಮಸ್ತು ಮಂಜಣ್ಣ. ಅದಾಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡೋದಾಗಿರ್ಬೋದು, ಆಮೇಲೆ ಒಂದು ಗೇಮ್ ಅಂತ ಬಂದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ವಿಷಯದಲ್ಲಾಗಿರೋದು, ಈ ವಾರ ನನ್ನ ಪ್ರಕಾರ ಬೆಸ್ಟ್ ಅಂದರೆ ಮಂಜಣ್ಣ. ಅದು ನಿಮ್ಮ ಪ್ರಕಾರ ಈ ಸಲ ಯಾರು ಬೆಸ್ಟು, ಯಾರಿಗೆ ಉತ್ತಮ ಸಿಗಬೇಕು? ಆ್ಯಂಡ್ ಆಲ್ರೆಡಿ ಕ್ಯಾಪ್ಟನ್ ಮಂಜಣ್ಣ ಆಗಿದ್ದಾರೆ ಅಂತ ಬರ್ತಿದೆ. ನಿಮ್ಮ ಪ್ರಕಾರ ಉತ್ತಮ ಯಾರು ಅಂದ್ಬಿಟ್ಟು ಕಾಮೆಂಟಲ್ಲಿ ತಿಳಿಸಿ ಗೈಸ್. ಇನ್ನು ಇಲ್ಲಿ ಆಟಗಾರರಿಗಿಂತ ಉಸ್ತುವಾರಿಗಳದೇ ಜಾಸ್ತಿ ಜಗಳ ಅದು ಇದು ಆಗ್ತಿತ್ತು ಅಂತ ಅನ್ನಿಸ್ತು. ಎಸ್ ಶಿಶಿರ್ ವರ್ಸಸ್ ಚೈತ್ರಕ್ಕ. ಇಲ್ಲಿ ಚೈತ್ರಕ್ಕ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ಬಿಕಾಸ್ ಬಿಗ್ ಬಾಸ್ ಅವ್ರು ಚೈತ್ರಕ್ಕನ್ನ ಕರೆಸಿರೋದೆ ಅದಕ್ಕೋಸ್ಕರ ಅವ್ರ ಸ್ಟ್ರೆಂತೇನೆ ಮಾತಾಡೋದು ಆ್ಯಂಡ್ ಒಂದು ಸ್ವಲ್ಪ ಜಗಳ ಆಡೋದು ಇದೆಲ್ಲ. ಸೊ ಇಲ್ಲಿ ಫುಲ್ಲು ಶಿಶಿರ್ ಅವ್ರಿಗೆ ರಿವರ್ಸ್ ಹೊಡೆದ್ರು, ಮಾತುಗಳನ್ನ ಕೊಟ್ಟರು ಅಂತ ಹೇಳ್ಬೋದು. ಇವ್ರು ಸೈಲೆಂಟಾಗಿದ್ರಂತೂ ಚೈತ್ರಕ್ಕನ್ನ ಉಳಿಸ್ಕೊಳ್ಳಲ್ಲ, ನೆಕ್ಸ್ಟ್ ವಾರನೇ ಕಳಿಸ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಗೇಮಲ್ಲೂ ಐಶು ಹತ್ರ ದುಡ್ಡು ಕಡ್ದಿದ್ದಿರ್ಬೋದು ಆ್ಯಂಡ್ ಕೆಲವೊಂದು ಕಡೆ ಆ್ಯಕ್ಟಿವ್ ಆಗಿರೋದಿರ್ಬೋದು, ಇಲ್ಲಿ ಫೈಟ್ ಆಡಿದಿರ್ಬೋದು, ಇದೆಲ್ಲ ನೋಡಿದಾಗ ನನ್ನ ಪ್ರಕಾರ ಈ ವಾರ ಚೈತ್ರಕ್ಕನ್ನ ಉಳಿಸ್ಕೊಳ್ತಾರೆ, ಇನ್ನೊಂದು ಚಾನ್ಸ್ ಕೊಡ್ತಾರೆ ಆ್ಯಂಡ್ ಯಾರು ಧರ್ಮಕೀರ್ತಿ ಅವ್ರನ್ನ ಕಳಿಸ್ತಾರೆ ಅಂತ ಅನ್ನಿಸ್ತಿದೆ.
ಸೊ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಗೈಸ್ ಈ ವಾರ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಕಡೆ ಮೋಕ್ಷಿತಾ ಮತ್ತು ಶಿಶಿರ್ ಮಧ್ಯೆ ಮಾತುಕತೆ ಆಗ್ತಿರುತ್ತೆ. ಅಲ್ಲಿ ಗೌತಮಿ ಅವ್ರ ಬಗ್ಗೆ ಹೇಳ್ತಾರೆ, ಮೊದಲಿನಂಗಿಲ್ಲ, ಈಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ, ಸಿಕ್ಕಾಪಟ್ಟೆ ಅಗ್ರೆಷನ್ ಆಗಿ ಆಡ್ತಿದ್ದಾರೆ ಅಂತ ಮೇ ಬಿ ಅನಿಸಿರ್ಬೋದು. ಅವಾಗ ಒಂದು ಸಾಫ್ಟ್ ನೇಚರ್ ನೋಡಿದ್ರು. ಆ್ಯಂಡ್ ಇಲ್ಲಿ ಶಿಶಿರ್ ಅವರು ಒಂದು ಮಾತು ಹೇಳ್ತಾರೆ, ಫೇಕ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ಅಂತ. ಏನಕ್ಕೆ ಅಂತ ಗೊತ್ತಿಲ್ಲ. ಇಡೀ ಬಿಗ್ ಬಾಸ್ ಮನೇಲಿ ಜಾಸ್ತಿ ಫೇಕು ಅಂತ ಹೊರಗಡೆನೂ ಹೇಳ್ತಿದ್ದಾರೆ ಆ್ಯಂಡ್ ಒಳಗಡೆನೂ ಹೇಳ್ತಿದ್ದಾರೆ. ಅಂದರೆ ಮೇ ಬಿ ಏನೋ ಅನಿಸಿರ್ಬೋದು ಅಂತ ಅನಿಸುತ್ತೆ. ಇದಾದರೂ ಓಕೆ. ಬಟ್ ಇನ್ನೊಂದು ವಿಷಯ ಹೇಳಿದ್ರು, ಮಂಜಣ್ಣ ಪೆದ್ದನೂ ಅಲ್ಲ ಅಥವಾ ಅತಿ ಬುದ್ಧಿವಂತನೂ ಅಲ್ಲ ಅಂತ. ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಚಾಣಕ್ಯ ಅಂದರೆ ಅದು ಮಂಜಣ್ಣ ಅಂತಲೇ, ಮಾಸ್ಟರ್ ಮೈಂಡ್ ಅಂತಲೇ ಕರಿತೀವಿ ಮಂಜಣ್ಣನ. ಸೊ ಅದರಲ್ಲಿ ಎರಡೇ ಮಾತಿಲ್ಲ. ಇನ್ನು ಇವ್ರು ಬೇಕಾದ್ರೆ ಒಂದ್ಸಲಿ ಹೈ ಆಗ್ತಾರೆ, ಒಂದ್ಸಲಿ ಲೋ ಆಗ್ತಾರೆ ಅನ್ಬೋದು. ಮಂಜಣ್ಣ ಮಾತ್ರ ಮಸ್ತು ಗುರು ಅಂತ ಹೇಳ್ಬೋದು. ಇನ್ನು ನಮ್ಮ ಭವ್ಯ ಅವರು ಅಲ್ಲಿ ದುಡ್ಡು ಕದಿಯಕ್ಕೆ ಹೋಗಿದ್ದ ಹನುಮಂತಣ್ಣನ ಹತ್ರ ಎಷ್ಟು ಚೆನ್ನಾಗಿ ಕತ್ರಿ ಇಟ್ಕೊಂಡ್ಬಿಟ್ಟು ಏನು ಒಂದು ಓಪನಿಂಗ್ ಸೆರೆಮನಿ ಮಾಡ್ತಾರಲ್ಲ ಹಂಗೆ ಟೇಪ್ ಕಟ್ ಮಾಡೋ ಥರ ಹೋಗಿದ್ದಾರೆ. ಕೇಳಬೇಕಾ ನಮ್ಮ ಹನುಮಂತಣ್ಣ ಪಾಪ. ಅದು ಹನುಮಂತಣ್ಣ ಹತ್ರ ಅವ್ರು ಹೇಳ್ದಾಗೆ ಅದು ದುಡ್ಡು ಇಟ್ಕೊಳ್ಳೋಕ್ಕೂ ಮನ್ಸು ಬರೋಲ್ಲ ಅಂತ. ಬಿಕಾಸ್ ಅಷ್ಟು ಚೆನ್ನಾಗಿ ಆಡಿದ್ದಾರೆ ಹನುಮಂತಣ್ಣ. ಆಮೇಲೆ ಯಾರ್ದೂ ಅವರು ದುಡ್ಡು ಎತ್ತಕ್ಕೆ ಟ್ರೈ ಮಾಡಿಲ್ಲ. ಅದಾದಮೇಲೆ ಇಲ್ಲಿ ಧನರಾಜ್ ಹತ್ರ ಯಾರು ಮಂಜಣ್ಣ ದುಡ್ಡು ಎತ್ಕೊಂಡಿರಂತೂ ಮಸ್ತಿತ್ತು ಅಂತ ಹೇಳ್ಬೋದು. ಅಲ್ಲಿ ಇವರೇ ಹೇಳ್ತಾರೆ, ಭವ್ಯ ಅವರು, ಪಾಪ ಭವ್ಯ ಅವರು ಹೋಗ್ಬಿಟ್ಟು ಆಮೇಲೆ ಹೇಳ್ತಾರೆ ಟೀಮ್ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಆಗ ನಾನೇ ಐಡಿಯಾ ಕೊಟ್ಟಿದ್ದು, ಸಾರಿ ಅಂತಾರೆ. ಸೊ ಈ ಥರ ಎಲ್ಲ ಆಗುತ್ತೆ. ಇನ್ನು ಟೀಮಲ್ಲಿ ಯಾರು ಉತ್ತಮ ಅಂತ ಬಂದಾಗ ಈ ಕಡೆ ಯಾರು ಭವ್ಯ ಅವರು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ನ ತಗೊಳ್ತಾರೆ. ಎಸ್, ಅವ್ರ ಟೀಮಲ್ಲಿ ಆಡಿದ್ದೆ ತುಂಬ ಚೆನ್ನಾಗಿ, ಅಂದರೆ ತುಂಬ ಕಾಣಿಸ್ಕೊಂಡಿದ್ದೆ 3 ಜನ, ಒಂದು ಭವ್ಯ, ತ್ರಿವಿಕ್ರಮ ಆ್ಯಂಡ್ ಮೋಕ್ಷಿತಾ. ಎಸ್, ಇವರ ಸೆಲೆಕ್ಷನು ಕರೆಕ್ಟಾಗಿತ್ತು ಅಂತ ಹೇಳ್ಬೋದು. ಅಲ್ಲಿ ಏನು ದುಡ್ಡು ಕೊಡೋಕೆ ಹೋದಾಗ ತ್ರಿವಿಕ್ರಮು ಮೋಕ್ಷಿತಾ ಕೊಡಿ ಫಸ್ಟು ಅಂತಾರೆ, ಮೋಕ್ಷಿತಾ ಇಲ್ಲ ಅಲ್ಲಿ ಕೊಡಿ ಅಂತಾರೆ. ಭವ್ಯರೇ ಸುಮ್ಮನೆ ಈಸ್ಕೊಂಡ್ರೆ ಸರಿ ಈಗ ಅಂತಾರೆ. ಚೆನ್ನಾಗಿದೆ ಗುರು. ನನಗಂತೂ ಇವರ ಒಂದು 3 ಜನದ ಕಾಂಬೋ ಏನಿದೆ ನೋಡೋಕ್ಕೆ ಸಖತ್ ಇಷ್ಟ ಆಯ್ತಿದೆ. ನಿಮಗೂ ಇಷ್ಟ ಆಗ್ತಿದೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ತುಂಬ 3 ಜನನೂ ಒಳ್ಳೆ ಸ್ಟ್ರೆಂತ್ ಇರೋರು, ಕೆಪಬಿಲಿಟಿ ಇರೋ ಒಂದು ಕಂಟೆಸ್ಟೆಂಟು. ಸೊ ಈ ಕಾಂಬೋ ನೋಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಒಂದು ಉಳಿಸ್ಕೊಳ್ಳೋ ಒಂದು ಇದು ಬಂದಾಗ ಸಿಚುವೇಶನ್ನು, ನಾನು ಮೋಕ್ಷಿತನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಓಪನ್ ಆಗೇ ಹೇಳ್ತಿದ್ದೀನಿ ಅಂತ. ನೀವು ಸುರೇಶನನ್ನು ಉಳಿಸ್ಕೊಳ್ಳಿ ಅಂತ ಐಶು ಮತ್ತು ಶಿಶಿರ್ ಅವ್ರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಯ್ತಿಲ್ಲ ಗುರು. ಯಾಕೆ ಅಂದರೆ ಎಸ್, ನಾನು ಅಂದ್ಕೊಳ್ತಿದ್ದೆ ಏನು ತ್ರಿವಿಕ್ರಮ್ಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಏನು ಇವರಿಬ್ಬರು ಮಧ್ಯೆ, ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಮಧ್ಯೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾವ್ರೆ, ಅದಕ್ಕೋಸ್ಕರ ಅಂತ ಅನ್ನಿಸ್ತಿತ್ತು. ಬಟ್ ಇತ್ತೀಚೆಗೆ ಹೆಂಗಾಗ್ತಿದೆ ಅಂದರೆ ಇಬ್ಬರೂ ಸೇಮ್ ಕಲರ್ ಬಟ್ಟೆ ಹಾಕ್ತಾರೆ. ಅದು ಹೆಂಗೆ ಟ್ವಿನ್ನಿಂಗ್ ಆಗುತ್ತೋ ಗೊತ್ತಿಲ್ಲ. ಆ ಗ್ರೀನ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಕಲರ್ ಆಗಿರ್ಬೋದು. ಇವತ್ತು ಪ್ರೋಮೋ ಬಿಟ್ಟಿದ್ದಾರೆ ನೋಡಿದ್ರೆ, ಯಾವುದೋ ಕಳಪೆ ಕೊಡುವಾಗ ಇಬ್ಬರೂ ಬ್ಲ್ಯಾಕ್ ಹಾಕೋರೆ, ಹೆಂಗೆ ಗುರು. ಆ್ಯಂಡ್ ಇಷ್ಟು ದಿನ ಏನೋ ತ್ರಿವಿಕ್ರಮ್ ಮಾತ್ರ ಮೋಕ್ಷಿತನ ನೋಡ್ತಿದ್ರು, ಈಗ ಮೋಕ್ಷಿತವರು ತ್ರಿವಿಕ್ರಮ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಸ್, ಇದನ್ನು ಲವ್ ಅಂತೆಲ್ಲ ಹೇಳೋಕ್ಕೆ ಹೋಗಲ್ಲ ನಾನು, ಬಟ್ ಏನೋ ಒಂದು ನಡೀತಾ ಐತೆ ಅನ್ನೋದು ಗೊತ್ತಾಗ್ತಿದೆ. ಚೆನ್ನಾಗೈತೆ ಅಂದರೆ ಜೊತೆಲೇ ಯಾವಾಗಲೂ ಇರೋರು ನೋಡೋಕ್ಕಿಂತ ಅವಾಗವಾಗ ಹಿಂಗೆ ಕಣ್ಣು ಸಲಿಗೆಯಲ್ಲಿ ಇರ್ತಾರಲ್ಲ, ನೋಡೋಕ್ಕೆ ಖುಷಿ ಆಗುತ್ತೆ. ಎಸ್, ಬಿಟ್ಬಿಡೋಣ ಇಲ್ಲಿಗೆ. ನೆಕ್ಸ್ಟು ಇಲ್ಲಿ ಶೋಭಾ ಶೆಟ್ಟಿ ಅವರು ಉತ್ತಮನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಹನುಮಂತಣ್ಣ ಆ್ಯಂಡ್ ರಜತ್ ಹಾಗೆ ಮಂಜು ಅವರು ಚೆನ್ನಾಗಿ ಆಡಿರ್ತಾರೆ. ನನ್ನ ಪ್ರಕಾರ ಮಂಜುಗೆ ಕೊಡಬೇಕಿತ್ತು. ಏಕೆ ಅಂದರೆ ಒಂದು ರಜತ್ ಓಕೆ ಕೊಟ್ಟರು, ಹನುಮಂತಣ್ಣಂಗೆ ಕೊಡಬಾರ್ದು ಅಂತಲ್ಲ. ಏನೋ ಹನುಮಂತಣ್ಣ 3 ಗೇಮ್ ಆಡೋರು ಅಂತಾರೆ, ಬಾಲ್ ಬೇಕಾದ್ರೆ ಹಾಕ್ಬೋದು ಒಂದು ಆರಾಮಾಗಿ, ಅಂದರೆ ಒಂದು ಕಾನ್ಸಂಟ್ರೇಟ್ ಮಾಡಿದ್ರೆ ಹಾಕ್ಬೋದು. ಬಟ್ ಮಂಜಣ್ಣ ಅಷ್ಟೊಂದೆಲ್ಲ ಫೈಟ್ ಮಾಡಿ ಅವ್ರ ಬಾಯಲ್ಲೇ ಬರುತ್ತೆ. ಆ ಸ್ಟ್ರಾಟರ್ಜಿ ಎಲ್ಲ ಮಂಜಣ್ಣಂದೇ ಇತ್ತು, ಪ್ಲ್ಯಾನ್ ಎಲ್ಲ ಅಂತ. ಸೊ ಹಂಗಂದಾಗ ಶೋಭಾ ಶೆಟ್ಟಿಯವ್ರು ಎಲ್ಲೋ ಒಂದು ಪಾರ್ಶಿಯಾಲಿಟಿ ಮಾಡಿದ್ರೇನೋ, ಏನಕ್ಕೆ ರಾಂಗಾಗಿ ಡಿಸಿಷನ್ ತಗೊಂಡ್ರೇನೋ ಅಂತ ಅನ್ನಿಸ್ತು. ಬಟ್ ಮಂಜಣ್ಣಂಗೆ ಕೊಡಬೇಕಿತ್ತು. ಅದಾದಮೇಲೆ 1,000 ಎಕ್ಸ್ಟ್ರಾ ಕೊಡಬೇಕು ಅಂತ ಒಂದು ಮಾತು ಬರುತ್ತಲ್ಲ, ಸೊ ಅಲ್ಲಿಗೆ ಕೊಟ್ಟಿದ್ದು ಓಕೆ ಅನಿಸ್ತು, ಚೆನ್ನಾಗಿತ್ತು. ಈ ಕಡೆ ಸೆಲೆಕ್ಷನ್ ಅಂತೂ ಭವ್ಯ ಗೌಡವ್ರದ್ದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಏನಂದರೆ ಏನು ಇವರ ಉತ್ತಮ ಬಿಟ್ಟು ನೆಕ್ಸ್ಟು ಒಂದು ಹರಾಜ್ ಕೂಗಬೇಕು ಅಂತಿರುತ್ತೆ. ಅಲ್ಲಿ ನೋಡಪ್ಪ ಫುಲ್ಲು ಒಬ್ರಿಗೊಬ್ರು ಇಲ್ಲಿ ಮೇ ಬಿ ಶಿಶಿರ್ ಅವ್ರದ್ದೇ ಹೈಯೆಸ್ಟ್ ಅನಿಸುತ್ತೆ. ಅದಾದಮೇಲೆ ಮಂಜು ಅವ್ರದ್ದು ಒಂದಷ್ಟು ಎಲ್ಲ ಹರಾಜುಗಳು ಕೂಗೋದು, ಕಮ್ಮಿ ಮಾಡೋದು, ಹೆಚ್ಚಿಗೆ ಮಾಡೋದಾಗುತ್ತೆ. ಇಲ್ಲಿ ಪಾಪ ಚೈತ್ರಕ್ಕೂ ಯಾರೂ ತಗೊಂಡಿರಲ್ಲ. ಲಾಸ್ಟ್ಗೆ ಅವ್ರ ಮೊದಲು ಟೀಮ್ ಏನಿತ್ತು ಶೋಭಾ ಅವರು,
ಅಲ್ಲಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ 300 ರೂಪಾಯಿಗೆ. ಇಲ್ಲಿ ಶಿಶಿರ್‌ಗೆ ಸ್ವಲ್ಪ ಇಲ್ಲಿ ಏನಂದರೆ ಅದೇ ಯಾರು ನಮ್ಮ ಮಂಜಣ್ಣ ಮತ್ತು ಶೋಭಾ ಸೇರ್ಕೊಂಡು ಬಕ್ರಾ ಮಾಡೋರು ಅಂತ. ಏಕೆಂದರೆ ಎಷ್ಟೋ ಹರಾಜು ಹಾಕೋದ್ರಲ್ಲಿ ನೋಡಿದ್ದೀವಿ, ಬೇಕು ಬೇಕು ಅಂದರೆ ಜಾಸ್ತಿ ಮಾಡಿಬಿಟ್ಟು ಬಿಟ್ಬಿಡ್ತಾರೆ, ಅಪೋಸ್ ಇರೋರಿಗೆ ಲಾಸ್ ಆಗಲಿ ಸ್ವಲ್ಪ ಅಂತ. ಸೊ ಶಿಶಿರ್ ವಿಷಯದಲ್ಲೂ ಹಂಗೆ ಆಯಿತು. ನನ್ನ ಪ್ರಕಾರ ಶಿಶಿರು ಯಾಕೋ ಸ್ವಲ್ಪ ಡಲ್ ಆಗ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಬಿಕಾಸ್ ಫಸ್ಟ್ ವೀಕಲ್ಲಿ ನೋಡಿದಂಥ ಪರ್ಫಾರ್ಮೆನ್ಸ್ ಇವಾಗಿಲ್ಲ, ಎಲ್ಲೋ ಕಳೆದೋಗ್ತಿದ್ದಾರೆ. ಆ್ಯಂಡ್ ಅಷ್ಟು ಈಗ ಯಾಕೆಂದರೆ ಬೇರೆ ಸ್ಪರ್ಧಿಗಳ ಕಾಂಪಿಟೇಷನ್ನು ಹೆಚ್ಚಾಗ್ತಿದೆ. ಫಾರ್ ಎಕ್ಸಾಂಪಲ್ ಈ ವಾರ ನೀವು ನೋಡಿರ್ಬೋದು, ಮಂಜಣ್ಣ ಬಿಡಿ, ಮಂಜಣ್ಣ ಎಲ್ಲ ಟೈಮು ಸೂಪರ್ ಆ್ಯಕ್ಟಿವು. ಆಮೇಲೆ ತ್ರಿವಿಕ್ರಮ್ ಅವರು ಅಷ್ಟೇ, ನೆಕ್ಸ್ಟು ಭವ್ಯ ಗೌಡ, ಮೋಕ್ಷಿತಾ ಈ ವಾರ ಸಖತ್ತಾಗಿ ಪ್ರೂವ್ ಮಾಡಿಕೊಂಡ್ರು. ಅದಾದಮೇಲೆ ನಮ್ಮ ಹನುಮಂತಣ್ಣ ಅಂತೂ ಬಂದು ತವಿಂದ ಆಗ್ತಿದ್ದಾರೆ. ಸೊ ಇಷ್ಟೊಂದು ಕಾಂಪಿಟೇಷನ್ ಇರುವಾಗ ಶಿಶಿರ್ ಅವರು ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು ಗುರು. ಇಲ್ಲಾಂದರೆ ಸೀರಿಯಸ್ಲಿ ಏನು ಫಸ್ಟ್ ವಾರ ಇದ್ದ ಶಿಶಿರ್ ನಾವು ನೋಡೋಕ್ಕೆ ಆಗಲ್ಲ, ಕಳೆದೋಗ್ಬಿಡ್ತಾರೆ ಅಂತ ಹೇಳ್ಬೋದು. ಟಾಪ್ 5ಗೆ ಬರೋದು ಕೂಡ ಕಷ್ಟ ಆಗ್ಬಿಡುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತೈತೆ. ಸೊ ಇದೆಲ್ಲ ಮುಗಿಯುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ತ್ರಿವಿಕ್ರಮ್ ಮತ್ತು ಮಂಜಣ್ಣೊಂದಿಗೆ ಏನು ಹೇಳಬೇಕೋ, ಎನಿಮೀಸ್ ಅನ್ಬೇಕೋ, ಅಣ್ಣ ತಮ್ಮ ಅನ್ಬೇಕೋ, ಒಂಥರ ಗುರು ಕಿತ್ತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಏನು ತ್ರಿವಿಕ್ರಮ ಹೇಳ್ತಾರೆ, ಇಲ್ಲ ಮಂಜಣ್ಣ ನೀನು ಕ್ಯಾಪ್ಟನ್ ಆಗಬೇಕು ಅನ್ನೋ ಥರ. ಎಸ್, ಒಂಥರ ಮೇಲೆ ಕಿತ್ತಾಡೋರು ಮನಸ್ಸಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರ ಕಾಂಬನು ಗುರು ಸಖತ್ ಇಷ್ಟ ಇದ್ದಾರೆ. ಹಿಂಗೆ ಕಿತ್ತಾಡ್ಕೊಂಡು ಚೆನ್ನಾಗಿರಲಿ ಅಂತ ನನಗನ್ಸುತ್ತೆ. ಎಸ್, ನನ್ನ ಪ್ರಕಾರ ಈ ವಾರದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಕೊಂಡಿದ್ದು ಅಂದರೆ ಆಲ್ರೆಡಿ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ. ಎಸ್ಪೆಷಲಿ ಯಾಕೆಂದರೆ ಮೋಕ್ಷಿತಾ ತುಂಬ ವೀಕ್ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತ ಕಂಪ್ಲೇಂಟ್ ಬರ್ತಿತ್ತು, ಫಿಸಿಕಲಿ ಆಡಲಿಲ್ಲ ಅಂತ. ಯಾಕೆಂದ್ರೆ ಫಿಸಿಕಲ್ ಆಡೋಕ್ಕೆ ಸಿಕ್ಕಿದೆ ತುಂಬ ಕಮ್ಮಿ. ಅದರಲ್ಲಿ ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ರೂವ್ ಮಾಡಿಕೊಂಡ್ರು. ಆಲ್ರೆಡಿ ಅವ್ರಿಗೆ ಹೊರಗಡೆ ಸಪೋರ್ಟ್ ಸಿಗ್ತಿದೆ. ಸೊ ಇನ್ನೂ ಎಕ್ಸ್ಟ್ರಾ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಭವ್ಯ ಗೌಡದು ಅಷ್ಟೇ, ಫಸ್ಟ್ ವೀಕಲ್ಲಿ ಸ್ವಲ್ಪ ಕಿರ್ಚಾಡೋದು, ಆಮೇಲೆ ಸ್ವಲ್ಪ ಬೇಡದಿರೋ ಮಾತುಗಳಾಡೋದು ಯಾರು ಜಗದೀಶ್ ಅವರು ಇದ್ದಾಗ, ಅದೆಲ್ಲ ಇವಾಗ ಎಲ್ಲ ಸರಿ ಹೋಗಿದೆ. ನನಗಂತೂ ತುಂಬ ಇಷ್ಟ ಆಗ್ತಿದ್ದಾರೆ ಭವ್ಯ ಅವರು ಇತ್ತೀಚೆಗಂತೂ. ಡಿಸಿಷನ್ ತಗೊಳ್ಳೋದಾಗಿರ್ಬೋದು, ಗೇಮಲ್ಲಿ ಎಸ್ಪೆಷಲಿ ಸೂಪರ್ಬ್ ಅಂತ ಹೇಳ್ಬೋದು. ಇನ್ನು ತ್ರಿವಿಕ್ರಮ್ ಅವರಂತೂ ಕೇಳೋಷ್ಟೇ ಇಲ್ಲ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಮಂಜಣ್ಣ ಅಂತೂ ಈ ವಾರ ಆಲ್ರೆಡಿ ಹೇಳ್ದಂಗೆ ಉತ್ತಮ ಅಂದರೆ ಮಂಜಣ್ಣ ನನ್ನ ಪ್ರಕಾರ. ಆ್ಯಂಡ್ ಕಿಚ್ಚನ ಚಪ್ಪಾಳೆನೂ ಕೂಡ ಈ ವಾರ ಮಂಜಣ್ಣಂಗೆ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಅದಾದಮೇಲೆ ನಮ್ಮ ಹನುಮಂತು, ಹನುಮಂತು ಕೇಳೋದೇ ಬೇಕಾಗಿಲ್ಲ ಗುರು, ಸೂಪರ್. ಅವ್ರ ಹನುಮಂತನಲ್ಲಿ ನಾವು ನೋಡಿ ಕಲಿಬೇಕಾದದ್ದು ಬಹಳಷ್ಟಿದೆ ಅಂತ ಅನಿಸುತ್ತೆ. ಆ್ಯಂಡ್ ರಜತ್ತು ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು. ಫಿಸಿಕಲಿ ಸಖತ್ ಸ್ಟ್ರಾಂಗ್ ಇದ್ದಾರೆ, ಆ್ಯಂಡ್ ಫೈಟ್ ಕೊಡಬೇಕಾದಾಗಲೂ ಕೊಡ್ತಾರೆ. ಬಟ್ ಆ ಮಾತನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಮೇ ಬಿ ಆ ವಿಡಿಯೋನೇ ಫಸ್ಟ್ ಬರ್ಬೋದು ಏನೋ, ಅಥವಾ ಇದಾದಮೇಲೆ ಬರ್ಬೋದು, ನೋಡೋಣ. ಎಸ್ ಗೈಸ್, ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು, ಕಳಪೆ ಯಾರು, ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಹುಲಿಗಳ ಬಗ್ಗೆ, ಈ ವಾರದ ಹುಲಿಗಳ ಬಗ್ಗೆ ಏನು ಅನ್ನಿಸ್ತು ಗೈಸ್, ಅದನ್ನು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.